ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ರಾಜಸೂಯ ಯಜ್ಞದ ಮೊದಲ ಹಂತವಾಗಿ ಭೀಮ ಜರಾಸಂಧನ ವಧೆ ಮಾಡಿದ್ದನ್ನು, ನಂತರ ಅರ್ಜುನ, ನಕುಲ, ಸಹದೇವರು ಇಡೀ ಭರತವರ್ಷದ ರಾಜರನ್ನ ಯುಧಿಷ್ಠಿರನ ಸಾಮಂತರನ್ನಾಗಿ ಮಾಡಿ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದನ್ನು ಕೇಳಿದ್ವಿ. ಇಂದು ರಾಜಸೂಯದಲ್ಲಿ ನಡೆದ ಅಗ್ರ ಪೂಜೆಯ ಬಗ್ಗೆ ಅರಿಯೋಣ. ರಾಜಸೂಯದ ಎರಡನೆಯ ಹಂತವಾಗಿ ಮಹಾಯಾಗವನ್ನು ಮಾಡಲಾಯಿತು. ಯುಧಿಷ್ಠಿರ ಭರತವರ್ಷದ ಎಲ್ಲ ರಾಜರಿಗೆ ಮತ್ತು ಸಾಮಂತರಿಗೆ, ಹಸ್ತಿನಾವತಿಯ ರಾಜ ದುರ್ಯೋಧನ ಮತ್ತು ಅವನ ತಮ್ಮಂದಿರಿಗೆ, ಅಂಗರಾಜ ಕರ್ಣನಿಗೆ ಮತ್ತು ಸೋದರ ಮಾವ ಶಕುನಿಗೆ, ಮಾವ ದೃಪದ ಮತ್ತು ಭಾವ ಮೈದುನ ದೃಷ್ಟದ್ಯುಮ್ನನಿಗೆ, ತಾತ ಭೀಷ್ಮ ಮತ್ತು ಚಿಕ್ಕಪ್ಪ ವಿದುರನಿಗೆ, ಗುರುಗಳಾದ ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಿಗೆ ಆಹ್ವಾನವನ್ನು ಕಳಿಸಿದ. ಅವನ ಆಹ್ವಾನವನ್ನು ಮನ್ನಿಸಿ ಬಂದ ಬಂಧುಗಳಿಗೆ ಅವರವರ ಯೋಗ್ಯತೆಗೆ ತಕ್ಕ ಜವಾಬ್ದಾರಿಗಳನ್ನು ಕೊಟ್ಟ. ಬಂದ ಅತಿಥಿಗಳ ಕಾಲನ್ನು ತೊಳೆದು ಸ್ವಾಗತಿಸುವ ಕೆಲಸವನ್ನು ಕೃಷ್ಣ ವಹಿಸಿಕೊಂಡ. ಅಡುಗೆ ಮನೆಯ ಉಸ್ತುವಾರಿಯನ್ನು ದುಶ್ಯಾಸನ ಪಡೆದರೆ, ಬ್ರಾಹ್ಮಣರನ್ನ ಆಹ್ವಾನಿಸಿ ಅವರಿಗೆ ಉಡುಗೊರೆಗಳನ್ನು ಕೊಡುವ ಕಾರ್ಯವನ್ನು ಅಶ್ವತ್ಥಾಮ ವಹಿಸಿಕೊಂಡ. ಭೀಷ್ಮ ಮತ್ತು ದ್ರೋಣರು ಯಾಗದ ಆಗುಹೋಗುಗಳ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಆಯವ್ಯಯದ ಮೇಲ್ವಿಚಾರಣೆಯನ್ನು ವಿದುರ ನೋಡಿಕೊಂಡ. ಯಾಗಕ್ಕೆ ಬರುವ ರಾಜರು ಕೊಡುವ ಉಡುಗೊರೆಗಳ ಜವಾಬ್ದಾರಿಯನ್ನು ಕೃಪಾಚಾರ್ಯ ವಹಿಸಿಕೊಂಡ. ಸ್ವಾಭಿಮಾನಿ ದುರ್ಯೋಧನನಿಗೆ ಸಂಪೂರ್ಣ ಖಜಾನೆಯ ಮೇಲುಸ್ತುವಾರಿಯನ್ನು ಕೊಡಲಾಯಿತು. ಸಾಕ್ಷಾತ್ ವೇದವ್ಯಾಸರೇ ಯಜ್ಞದ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ದರು. ಯಾಗಕ್ಕೆ ವಿಶಾಲವಾದ ವೇದಿಕೆಯಲ್ಲಿ 6 ಯಜ್ಞ ಕುಂಡಗಳನ್ನು ಸಿದ್ಧಪಡಿಸಲಾಗಿತ್ತು. ಯಾಜ್ಞವಲ್ಕ್ಯ ಮಹಾಮುನಿ ಅಧ್ವರ್ಯುವಾದರು. ವೇದವ್ಯಾಸರ ಶಿಷ್ಯ ಪೈಲರು ಹೋತೃವಾದರೆ, ಸುಸಾಮರು ಉದ್ಘಾತೃವಾಗಿ ತಮ್ಮ ಶಿಷ್ಯರೊಂದಿಗೆ ಮತ್ತು ಇತರ ಅರ್ಚಕರೊಂದಿಗೆ ಯಜ್ಞಕುಂಡಗಳ ಸುತ್ತಲೂ ಕುಳಿತು ಸಾಮವೇದವನ್ನು ಪಠಿಸಿ ಅಗ್ನಿಗೆ ಅರ್ಘ್ಯವನ್ನು ಸಮರ್ಪಿಸಿದರು. ಇಂದ್ರಪ್ರಸ್ಥವನ್ನು ನೋಡಲೆಂದೇ ಜನರು ತಂಡೋಪತಂಡವಾಗಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಯಜ್ಞದ ನೆಪ ಮಾಡಿ ಬಂದಿದ್ದರು. ಯಜ್ಞ ಮುಗಿದು ಮುಂದಿನ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಮಾಯಾಸಭೆಗೆ ಬಂದರು. ಆ ಸಭೆಯ ವೈಭವಕ್ಕೆ ಎಲ್ಲರೂ ಬೆರಗಾದರು. ಸಭೆಗೆ ಆಗಮಿಸಿದ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕ ಆಸನಗಳನ್ನು ಏರ್ಪಡಿಸಲಾಗಿತ್ತು. ಯುಧಿಷ್ಠಿರನನ್ನ ಚಕ್ರವರ್ತಿ ಎಂದು ಘೋಷಿಸಿ ಅದಕ್ಕೆ ಸಂಕೇತವಾಗಿ ಉತ್ಕೃಷ್ಟವಾದ ಕಿರೀಟವನ್ನು ತೊಡಿಸಿ ಅಧಿಕಾರದ ಸಂಕೇತವಾಗಿ ರಾಜದಂಡವನ್ನು ಅವನ ಕೈಗೆ ಕೊಡಲಾಯಿತು. ಎಲ್ಲರೂ ಎದ್ದು ನಿಂತು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಯುಧಿಷ್ಠಿರನಿಗೆ ಶುಭವನ್ನು ಕೋರಿದರು. ನಂತರದ ಕಾರ್ಯಕ್ರಮ ಅಗ್ರಪೂಜೆ. ಸಭೆಯಲ್ಲಿರುವ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿಗೆ ಚಕ್ರವರ್ತಿ ತನ್ನ ಗೌರವವನ್ನು ಸಲ್ಲಿಸುವುದಾಗಿತ್ತು. ಯುಧಿಷ್ಠಿರ ಭೀಷ್ಮನನ್ನು ಕುರಿತು, ತಾತ, ನಿಮಗಿಂತ ದೊಡ್ಡವರು, ತಿಳುವಳಿಕೆಯುಳ್ಳವರು ಈ ಸಭೆಯಲ್ಲಿ ಬೇರೆ ಯಾರಿದ್ದಾರೆ? ಅಗ್ರಪೂಜೆ ನಿಮಗೇ ಸಲ್ಲಬೇಕು ಎಂದ. ಆದರೆ ಭೀಷ್ಮ ಅದನ್ನು ನಯವಾಗಿ ತಿರಸ್ಕರಿಸಿ, ಚಕ್ರವರ್ತಿ ಯುಧಿಷ್ಠಿರ, ನನಗಿಂತಲೂ ಇಲ್ಲಿ ನೆರೆದಿರುವ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಕೃಷ್ಣ. ಅವನಿಗೇ ಅಗ್ರಪೂಜೆ ಸಲ್ಲಬೇಕು ಎಂದ. ಎಲ್ಲರೂ ಅವನ ಮಾತನ್ನು ಅನುಮೋದಿಸಿದರು. ಯುಧಿಷ್ಠಿರ ಕೃಷ್ಣನನ್ನ ಒಂದು ಎತ್ತರವಾದ ಆಸನದಲ್ಲಿ ಕೂರಿಸಿ ಪನ್ನೀರಿನಿಂದ ಅವನ ಕಾಲನ್ನು ತೊಳೆಯಲು ಒಂದು ದೊಡ್ಡ ಹರಿವಾಣವನ್ನು ತರಿಸಿದ. ಇನ್ನೇನು ಕೃಷ್ಣನ ಕಾಲಿಗೆ ಪನ್ನೀರನ್ನು ಹಾಕಬೇಕು, ಅಷ್ಟರಲ್ಲಿ ಯಾರೋ ನಿಲ್ಲಿಸಿ ಎಂದು ಕಿರುಚಿದ್ದು ಕೇಳಿಸಿತು. ಯುಧಿಷ್ಠಿರ ತಲೆ ತಿರುಗಿಸಿ ನೋಡಿದ. ಅದು ಛೇದಿರಾಜ ಶಿಶುಪಾಲ, ಕೃಷ್ಣನ ಸೋದರ ಸಂಬಂಧಿ. ತಾನು ಮದುವೆಯಾಗಬೇಕಾಗಿದ್ದ ತನ್ನ ಗೆಳೆಯ ರುಕ್ಮಿಯ ತಂಗಿ ರುಕ್ಮಿಣಿಯನ್ನು ಅಪಹರಿಸಿ ಮದುವೆಯಾದ ಕೃಷ್ಣನ ಮೇಲೆ ಶಿಶುಪಾಲನಿಗೆ ಅತ್ಯಂತ ಕೋಪವಿತ್ತು. ಅದೂ ಅಲ್ಲದೆ ಭೀಮನಿಂದ ತನ್ನ ಗೆಳೆಯ ಜರಾಸಂಧನನ್ನು ಕೊಲ್ಲಿಸಿದ್ದು ಅವನ ಕೋಪವನ್ನು ಇಮ್ಮಡಿ ಮಾಡಿತ್ತು. ಚಕ್ರವರ್ತಿ ಯುಧಿಷ್ಠಿರ, ಈ ಸಭೆಯಲ್ಲಿ 100 ರಾಜರು, ಮಹಾರಾಜರು, ಅಧಿರಥರು ಇರುವಾಗ ಈ ಗೊಲ್ಲ ಕೃಷ್ಣನಿಗೆ ಅಗ್ರಪೂಜೆ ಮಾಡುತ್ತಿರುವೆಯಲ್ಲ, ನಿನಗೆ ಮತಿ ಕೆಟ್ಟಿದೆಯೇ ಎಂದು ಆರ್ಭಟಿಸಿದ. ಅವನ ದಿಢೀರ್ ವಿರೋಧಕ್ಕೆ ಅವಕ್ಕಾದ ಯುಧಿಷ್ಠಿರ ಏನೂ ತೋಚದೆ ಕೃಷ್ಣನತ್ತ ನೋಡಿದ. ಕೃಷ್ಣ ಮಾತನಾಡಲಿಲ್ಲ. ಅವನ ಮೌನ ಶಿಶುಪಾಲನನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿತು. ಈ ಕಳ್ಳ ಕೃಷ್ಣನಿಗೆ ಅಗ್ರಪೂಜೆಯನ್ನ ಮಾಡಿ ಇಲ್ಲಿಗೆ ಬಂದಿರುವ ನಮಗೆಲ್ಲ ಅವಮಾನ ಮಾಡುತ್ತಿರುವೆ ಯುಧಿಷ್ಠಿರ
ಸಹದೇವನ ತಾಳ್ಮೆ ಕುಂದಿತು. ಶಿಶುಪಾಲ, ಯಾರಿಗೆ ಅಗ್ರಪೂಜೆ ಸಲ್ಲಬೇಕು ಎಂಬುದು ನಮ್ಮ ಇಷ್ಟ. ಅದು ನಿನಗೆ ಸಹ್ಯವಾಗದಿದ್ದರೆ ಬಾ, ನನ್ನೊಂದಿಗೆ ಯುದ್ಧ ಮಾಡು. ನಿನ್ನನ್ನು ಹುಳುವನ್ನು ಹೊಸಕಿ ಹಾಕುವಂತೆ ಹೊಸಕಿ ಹಾಕುತ್ತೇನೆ ಎಂದ. ಭೀಮ, ಬಾಯಿ ಮುಚ್ಚು ಶಿಶುಪಾಲ, ನಾಯಿಯ ಹಾಗೆ ಬೊಗಳಬೇಡ, ನಿನ್ನ ನಾಲಿಗೆಯನ್ನ ಸೀಳಿಬಿಡುತ್ತೇನೆ ಎಂದ. ಶಿಶುಪಾಲ, ಹೊಟ್ಟೆಬಾಕ ಭೀಮ, ನಿನಗೆ ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಬೆಳೆದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಸಭೆಯಲ್ಲಿ ಎಷ್ಟೋ ಜನ ರಾಜರಿದ್ದಾರೆ. ದೃಪದ, ಶಲ್ಯ, ವಿರಾಟ ಇವರಿಗೇನು ಕಮ್ಮಿಯಾಗಿದೆ. ಆದರೆ ಈ ಕೃಷ್ಣ, ಇವನು ರಾಜನೇ ಅಲ್ಲ. ಅಂಥವನಿಗೆ ಅಗ್ರಪೂಜೆ ಹೇಗೆ ಸಲ್ಲುತ್ತದೆ? ಕೃಷ್ಣ ಇನ್ನೂ ಮೌನವಾಗಿ ತನ್ನ ಬೆರಳುಗಳನ್ನು ಮಡಚಿ ಏನೋ ಲೆಕ್ಕ ಹಾಕುತ್ತಿದ್ದ. ಇದನ್ನೆಲ್ಲ ಕೇಳುತ್ತಲಿದ್ದ ಭೀಷ್ಮ, ಸಹದೇವ, ಭೀಮ, ತಾಳ್ಮೆಯಿಂದ ಇರಿ. ಶಿಶುಪಾಲನನ್ನ ನೀವು ಕೊಲ್ಲಲಾರಿರಿ ಎಂದು ಅವನ ಜನ್ಮ ರಹಸ್ಯವನ್ನ ಬಿಚ್ಚಿಟ್ಟ. ಶಿಶುಪಾಲ ಹುಟ್ಟಿದಾಗ ಅವನಿಗೆ 3 ಕಣ್ಣುಗಳು ಮತ್ತು 4 ಕೈಗಳು ಇದ್ದವು. ಅವನ ತಾಯಿ ಶ್ರುತಶ್ರವೆ, ಕೃಷ್ಣನ ತಂದೆ ವಸುದೇವ ಮತ್ತು ಕುಂತಿಯ ಸಹೋದರಿ, ಮತ್ತೆ ಅವನ ತಂದೆ ಧಮಘೋಷ ಭಯಭೀತರಾದರು. ಅವರು ಶಿವನನ್ನ ಪ್ರಾರ್ಥಿಸಿ, ಶಿವನೇ, ಈ ಮಗುವಿನ ಹೆಚ್ಚುವರಿ ಕಣ್ಣು ಕೈಗಳನ್ನು ತೆಗೆದುಕೋ ಮಹಾದೇವ ಎಂದು ಪ್ರಾರ್ಥಿಸಿದರು. ಆಗ ಒಂದು ಅಶರೀರವಾಣಿ, ನಿಮ್ಮ ಮಗುವನ್ನು ಒಬ್ಬ ಮಹಾಪುರುಷನ ತೊಡೆಯ ಮೇಲೆ ಮಲಗಿಸಿದಾಗ ಅದರ ಹೆಚ್ಚುವರಿ ಕಣ್ಣು ಕೈಗಳು ಮಾಯವಾಗುತ್ತವೆ. ಆದರೆ ಆ ಮಹಾಪುರುಷನೇ ನಿಮ್ಮ ಮಗುವಿಗೆ ಮೃತ್ಯು ಆಗುತ್ತಾನೆ ಎಂದು ನುಡಿಯಿತು. ಆದರೆ ಆ ಅಶರೀರವಾಣಿ ಆ ಮಹಾಪುರುಷ ಯಾರು ಎಂದು ಹೇಳಲಿಲ್ಲ. ಆದ್ದರಿಂದ ಶಿಶುಪಾಲನ ತಾಯಿ ಶ್ರುತಶ್ರವೆ ಶಿಶುಪಾಲನನ್ನ ಎಲ್ಲರ ಮಡಿಲಿಗೂ ಹಾಕಿ ಪರೀಕ್ಷಿಸುತ್ತಾ ಇದ್ದಳು. ಒಂದು ದಿನ ಅವಳ ಸೋದರ ಸಂಬಂಧಿ ಕೃಷ್ಣ ತನ್ನ ಅತ್ತೆಯ ಈ ವಿಚಿತ್ರ ಮಗುವನ್ನ ನೋಡೋದಿಕ್ಕೆ ಬಂದ. ಶ್ರುತಶ್ರವೆ ಅವನ ಮಡಿಲಿಗೂ ತನ್ನ ಮಗುವನ್ನ ಹಾಕಿದಳು. ತಕ್ಷಣವೇ ಶಿಶುಪಾಲನ ಹೆಚ್ಚುವರಿ ಕಣ್ಣು ಮತ್ತು ಕೈಗಳು ಮಾಯವಾದವು. ಆಗ ಶಿಶುಪಾಲನ ತಾಯಿ ದುಃಖದಿಂದ, ಕೃಷ್ಣ, ನಿನ್ನಿಂದಲೇ ನನ್ನ ಮಗ ಶಿಶುಪಾಲನ ಸಾವಾಗುತ್ತದಂತೆ, ಅವನನ್ನ ಕೊಲ್ಲಬೇಡ, ರಕ್ಷಿಸು ಎಂದು ಬೇಡಿಕೊಂಡಳು. ಕೃಷ್ಣ ಕನಿಕರಿಸಿ, ತಾಯಿ, ನಿನಗಾಗಿ ಶಿಶುಪಾಲ ಮಾಡುವ 100 ತಪ್ಪುಗಳನ್ನು ಮನ್ನಿಸುತ್ತೇನೆ ಎಂದು ಅಭಯವನ್ನ ನೀಡಿದ್ದ. ಆದ್ದರಿಂದ ಶಿಶುಪಾಲನನ್ನ ವಿಚಾರಿಸಿಕೊಳ್ಳಬೇಕಾದವನು ಕೃಷ್ಣನೇ ಎಂದ ಭೀಷ್ಮ. ಶಿಶುಪಾಲ, ಏನಂದೆ ಮುದಿಗೂಬೆ, ಕೃಷ್ಣ ನನ್ನನ್ನು ವಿಚಾರಿಸಿಕೊಳ್ಳುವನೇ? ಜರಾಸಂಧನನ್ನ ಮೋಸದಿಂದ ಕೊಲ್ಲಿಸಿದ ಹಾಗೆ ಅಲ್ಲ ನನ್ನನ್ನು ಕೊಲ್ಲುವುದು. ಜರಾಸಂಧನಿಗೆ ಭಯಪಟ್ಟು ಮಥುರೆಯನ್ನ ಬಿಟ್ಟು ದ್ವಾರಕೆಗೆ ಓಡಿ ಹೋದ ಈ ರಣಹೇಡಿ, ಇವನಿಗೆ ನನ್ನನ್ನು ಕೊಲ್ಲುವ ಧೈರ್ಯ ಎಲ್ಲಿದೆ? ಕೃಷ್ಣ ಎಣಿಸುವುದನ್ನು ನಿಲ್ಲಿಸಿ ಎದ್ದು ನಿಂತು ತನ್ನ ಬಲಗೈಯ ತೋರು ಬೆರಳನ್ನ ಚಾಚಿದ. ಅವನ ಸುದರ್ಶನ ಚಕ್ರ ಬೆರಳಲ್ಲಿ ಪ್ರತ್ಯಕ್ಷವಾಯಿತು. ಶಿಶುಪಾಲ, ಇಲ್ಲಿಗೆ ನಿನ್ನ ತಪ್ಪುಗಳು 100 ಮೀರಿದವು ಎಂದು ಸುದರ್ಶನ ಚಕ್ರವನ್ನು ಚಮತ್ಕಾರಿಕವಾಗಿ ಬೆರಳಲ್ಲಿ ತಿರುಗಿಸಿ ಅದನ್ನು ಶಿಶುಪಾಲನ ಮೇಲೆ ಪ್ರಯೋಗಿಸಿದ. ಅಚಾನಕ್ಕಾಗಿ ಪ್ರತ್ಯಕ್ಷವಾದ ಸುದರ್ಶನ ಚಕ್ರಕ್ಕೆ ಬೆರಗಾಗಿ ಶಿಶುಪಾಲ ಎದ್ದು ನಿಂತ. ಸುದರ್ಶನ ಚಕ್ರ ವೇಗವಾಗಿ ತಿರುಗುತ್ತಾ ತನ್ನ ಚೂಪಾದ ಅಂಚುಗಳಿಂದ ಶಿಶುಪಾಲನ ಕೊರಳನ್ನು ಕತ್ತರಿಸಿತು. ಅವನ ತಲೆ ಅವನ ಶರೀರದಿಂದ ಬೇರಾಗಿ ತೆಂಗಿನಕಾಯಿ ನೆಲಕ್ಕೆ ಬಿದ್ದ ಹಾಗೆ ದೊಪ್ಪೆಂದು ಬಿತ್ತು. ತಲೆಯಿಲ್ಲದ ಶಿಶುಪಾಲನ ಶರೀರ ತಾರಾಡಿ ನೆಲಕ್ಕೆ ವಾಲಿತು. ಕ್ಷಣ ಮಾತ್ರದಲ್ಲಿ ನಡೆದ ಈ ಘಟನೆಯನ್ನ ಜೀರ್ಣಿಸಿಕೊಳ್ಳಲಾಗದೆ ಸಭಿಕರು ಬಿಟ್ಟ ಬಾಯಿ ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ನಿಂತರು. ಪರಿಚಾರಕರು ಬೇಗನೆ ಶಿಶುಪಾಲನ ಶರೀರವನ್ನ ಹೊರಗೆ ಸಾಗಿಸಿದರು. ಯುಧಿಷ್ಠಿರ ನಿಟ್ಟುಸಿರನ್ನು ಬಿಟ್ಟು ಕೃಷ್ಣನ ಅಗ್ರಪೂಜೆಯನ್ನ ಮುಂದುವರೆಸಿದ. ಹೀಗೆ ಪಾಂಡವರ ರಾಜಸೂಯ ಯಾಗ ಒಂದು ಜೀವವನ್ನ ಬಲಿ ತೆಗೆದುಕೊಂಡು ಕೊನೆಯಾಯಿತು. ಮುಂದಿನ ಸಂಚಿಕೆಯಲ್ಲಿ ದುರ್ಯೋಧನನ ಮಾತ್ಸರ್ಯ ಮತ್ತು ಅಸಹನೆಯ ಪರಿಣಾಮವನ್ನ ಅರಿಯೋಣ.